ದ್ರೌಪದಿ ಒಂದು ಸಂದರ್ಭದಲ್ಲಿ ಆಕೆ 6ನೆಯ ಪತಿಯನ್ನು ಹೊಂದುವಂತಹ ಇಚ್ಛೆ ಹೊಂದಿದ್ದಳು. 5 ಜನರನ್ನ ವಿವಾಹವಾದ್ಲು ಅನ್ನೋ ಅಂಶ ಇದೆಯಲ್ಲ, ಅವಳು ಹಾಗೆ ಬಯಸಿದ್ಲಾ ಪೂರ್ವಭಾವಿಯಾಗಿ? ಅವಳು ಬಯಸಿ 5 ಜನರನ್ನ ಕಟ್ಟಿಕೊಂಡಿದ್ರೆ ಅದನ್ನು ಹೇಳ್ಬೋದಾಗಿತ್ತು. ದ್ರೌಪದಿ ಏನು ನಾವೆಲ್ಲ ಅಂದುಕೊಂಡಾಗ ಪತಿವ್ರತೆ ಅಲ್ಲ ಅಂತ ಹೇಳುವಂಥ ಒಂದು ಪ್ರಯತ್ನಗಳು. 5 ಜನರ ಜೊತೆಗೆ ಇನ್ನೊಬ್ಬ ಗಂಡ ಇದ್ರು ನನಗೆ ಆಸಕ್ತಿ ಇದೆ ಅಂತ ಹೇಳಿದ್ಲಂತೆ. ಅವಳು ಹಾಗೆ ಇದ್ರೆ ಹಾಗೆ ಹೇಳಿ, ತಪ್ಪೇನೂ ಅಲ್ಲ. ಹಾಗಲ್ಲದವಳಿಗೆ ಅದನ್ನು ಅಂಟಿಸಬಾರದು. ಆದರೆ ಕೆಲವು ಸಂದರ್ಭಗಳಲ್ಲಿ ದುರುದ್ದೇಶಪೂರ್ವಕವಾಗಿ ಒಂದಷ್ಟು ಅದರಲ್ಲಿ ಕಥೆಯಲ್ಲಿ ಒಂದಷ್ಟು ತಿರುವು ಕೊಡುವಂಥ ಒಂದು ಪ್ರಯತ್ನಗಳು ನಡೀತವೆ. ಉದಾಹರಣೆಗೆ ದ್ರೌಪದಿಯ ಒಂದು ವಿಚಾರ. ದ್ರೌಪದಿ ಒಂದು ಸಂದರ್ಭದಲ್ಲಿ ಆಕೆ 6ನೆಯ ಪತಿಯನ್ನು ಹೊಂದುವಂತಹ ಇಚ್ಛೆ ಹೊಂದಿದ್ದಳು ಅನ್ನುವಂಥದ್ದು ಒಂದು ಅಂಶವನ್ನು ಸೇರಿಸಲಾಗುತ್ತೆ. ಅಂದರೆ ದ್ರೌಪದಿ ಏನು ನಾವೆಲ್ಲ ಅಂದುಕೊಂಡಾಗ ಪತಿವ್ರತೆ ಅಲ್ಲ ಅಂತ ಹೇಳುವಂಥ ಒಂದು ಪ್ರಯತ್ನಗಳು ನಡೆದಿವೆ. ಸೊ ಇದು ಯಾವ ಸಂದರ್ಭದಲ್ಲಾಗಿದ್ದು, ಇದು ಎಷ್ಟರ ಮಟ್ಟಿಗೆ ಸತ್ಯ, ಇದರ ಹಿನ್ನೆಲೆ ಮುಂದೆಲೆ ಏನು? ಹಾಗಾದರೆ ನೀವು ಭಾಳ ಚೆನ್ನಾಗಿ ಅದನ್ನು ಕೊಟ್ರಿ. ಅಂದರೆ ಈ ನಾವು ಮೊದಲು ನೋಡಿದ ಕಥೆಗಳಲ್ಲಿ ಅವರ ಉದ್ದೇಶ ಶುದ್ಧಿ ಇದೆ. ಉದ್ದೇಶ ಶುದ್ಧಿ ಇದೆ. ಇದು ಮೂಲ ಮಹಾಭಾರತದ ಕಥೆಯಲ್ಲ. ಆದರೆ ಈ ಕಥೆಯನ್ನು ಹೇಳಬಹುದು ನಾವು ನಮ್ಮ ಮಕ್ಕಳಿಗೋ ಯಾರಿಗೋ ಈ ಕಥೆಯನ್ನು ಹೇಳ್ಬೋದು. ಮೂಲದ್ದಲ್ಲ ಅಂತ ಹೇಳಿದರೂ ಅದರಲ್ಲೊಂದು ಏನೋ ಒಂದು ದಾಟತ್ತೆ ಅವರಿಗೆ. ಆದರೆ ನೀವು ಹೇಳಿದ ಹಾಗೆ ಸಂಸ್ಕೃತಿಗೆ ಕುಠಾರಪ್ರಾಯವಾದ ಕಥೆಗಳು ತುಂಬ ಇವೆ. ಅವುಗಳು ಬಹಳ ಅಪಾಯಕಾರಿ. ಯಾಕೆ ಅಪಾಯಕಾರಿ ಅಂದರೆ ನಮಗೆ ಒಂದಿಷ್ಟು ವ್ಯಕ್ತಿಗಳು ಮಾದರಿ ಅಂತ ಬೇಕಾಗತ್ತೆ, ರೋಲ್ ಮಾಡೆಲ್ ಅಂತ ಬೇಕೇ ಬೇಕಾಗುತ್ತೆ. ಇವನಂತೆ ಅಂತ ಯಾರನ್ನೋ ಹೇಳಬೇಕು ನಾವು. ಆದರೆ ಏನು ಮಾಡಿಬಿಟ್ರು ಅಂತ ಅಂದರೆ, ಕೆಲವರು ಗೊತ್ತಿಲ್ಲದೆ ಮಾಡಿದ್ರು, ಕೆಲವರು ಉದ್ದೇಶಪೂರ್ವಕ ಮಾಡಿದ್ರು. ಇವನಂತೆ ಅಂತ ಯಾರನ್ನೆಲ್ಲ ತೋರಿಸ್ಬೇಕೋ ಅವ್ರ ಮೇಲೆಲ್ಲ ಒಂದು ಕೆಸರು ಎರಚಿ ಇಟ್ಟುಬಿಡೋದು. ನಮಗೊಂದು ಬಹಳ ದೊಡ್ಡ ಅಭ್ಯಾಸ ಅದು. ನಾವು ಹಿಂದೆ ಯುಧಿಷ್ಠಿರನ ಬಗ್ಗೆ ಚರ್ಚಿಸಿದ್ವಿ ನೋಡಿ. ಅಂದರೆ ಈಗ ಯುಧಿಷ್ಠಿರ ಮಾದರಿ, ರೋಲ್ ಮಾಡೆಲ್, ಹೀಗೆ ಬದುಕಬೇಕಪ್ಪ ನೋಡು, ಒಂದು ತಪ್ಪು ಮಾಡಲಿಲ್ಲ, ಧರ್ಮಿಷ್ಠನಾಗಿ ಬದುಕಿದ, ಅಂದರೆ ಏನಿಲ್ಲ ಅಂತ ಅಂದ್ಕೊಂಡು ಅವನ ಮೇಲೆ ಏನೋ ಒಂದು ಸುಳ್ಳು ಹೇಳ್ದ ಅನ್ನೋದು, ಜೂಜಾಡ್ದ ಅನ್ನೋದು, ಆ ಸಂದರ್ಭ ಸನ್ನಿವೇಶ ಗಮನಿಸ್ಕೊಳ್ಳೋದಿಲ್ಲ. ಅಲ್ಲಿಯೂ ಅವನು ಯಾವುದೋ ಮೌಲ್ಯಕ್ಕೆ ಬದ್ಧನಾಗಿದ್ದ ಅನ್ನೋದನ್ನು ಗಮನಿಸೋದಿಲ್ಲ. ನಮಗೇನಾಗಬೇಕು ಅಂದರೆ, ದುರ್ಯೋಧನ ಹೇಗೂ ಕೆಟ್ಟವನು, ಯುಧಿಷ್ಠಿರನು ಕೆಟ್ಟವನು ಅಂತ ಹೇಳಿಬಿಟ್ರೆ ನಿಮಗೊಂದು ಯಾವ ರೋಲ್ ಮಾಡೆಲ್ಲೂ ಇಲ್ಲ. ಆಮೇಲೆ ನಮ್ಮ ಪರಂಪರೆಯಲ್ಲಿ ಹಿಂದಿದ್ದವ್ರು ಯಾರೂ ಒಳ್ಳೆಯವರು ಇರಲಿಲ್ಲ. ಅದರಲ್ಲಿ 2 ಈಗ ಮುಂದಿನ ತಲೆಮಾರಿಗೆ ಏನು ಅನ್ಸುತ್ತೆ ಅಂದರೆ, ಅರೆ ಪರಂಪರೆಯೇ ಹೀಗಿದೆ, ನಾನು ಯಾಕೆ ಒಬ್ಬ ಒಳ್ಳೆಯವನಾಗಲಿ ಇಲ್ಲಿ ಅಂತಲೇ ಹೋಗಿಬಿಡತ್ತೆ ಅಂತ. ಯಾರೂ ಒಳ್ಳೆಯವರಲ್ಲ ಅಂತ ಹೇಳುವ ಒಂದು ಪ್ರಯತ್ನ ಇದೆಯಲ್ಲ, ಇದೊಂದು ಸ್ಯಾಡಿಸ್ಟ್ ಮನೋಭಾವ ಅನ್ನೋದೇ, ಬೇರೆ ದಾರಿ ಇಲ್ಲ. ಅಂದರೆ ಇದು ಉದ್ದೇಶಪೂರ್ವಕವಾಗಿ ಕೆಲವರು ಮಾಡುವಂಥದ್ದು. ಹೌದು, ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು. ದ್ರೌಪದಿಯ ವಿಷಯದಲ್ಲಿ ಹಾಗೊಂದು ಕತೆ. ಈಗ ಅವಳು 5 ಜನರನ್ನ ವಿವಾಹವಾದ್ಲು ಅನ್ನೋ ಅಂಶ ಇದೆಯಲ್ಲ, ಅವಳು ಹಾಗೆ ಬಯಸಿದ್ಲಾ ಪೂರ್ವಭಾವಿಯಾಗಿ ಅಂತ ಅಂದಾಗ ಈ ಘಟನೆಗೆ ಒಂದು ಇದು ಸಿಗತ್ತೆ ಅದರಲ್ಲಿ. ಈಗ ಅವಳೇನಾದರೂ ಅವಳ ಬಾಲ್ಯದಲ್ಲಿ, ಅವಳ ಯೌವನದ ಹೊಸ್ತಿಲಿನಲ್ಲಿ ಅವಳಿಗೆ ವಿವಾಹವಾಗುವಾಗ ಒಬ್ಬರಲ್ಲ ತುಂಬ ಜನರ ಜೊತೆಗೆ ತುಂಬ ಜನರನ್ನು ಮದುವೆ ಆಗಬೇಕು ಅಂತ ಬಯಸಿದ್ಲ ಅವಳು ಅಂತ ಅಂದರೆ ಹಾಗಿರಲಿಲ್ಲ. ಈಗ ಹಿಂದೆ ಅಂಥವರೇ ಇರಲಿಲ್ಲ ಅಂತೇನೂ ಅಲ್ಲ, ಹಲವು ಸ್ತ್ರೀಯರನ್ನು ಬಯಸುವ ಪುರುಷರ ಕಥೆಗಳಿವೆ ನಮ್ಮಲ್ಲಿ. ಹಾಗೆಯೇ ಪುಂಶ್ಚಲಿ ಅಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಪುಂಶ್ಚಲಿ ಅಂದರೆ ಏನು ಅಂದರೆ, ಚಲಿ ಅಂದರೆ ಚಲಿಸುವವಳು ಅಂತ, ಹೋಗುವವಳು ಅಂತ. ಪುಂಶ್ಚಲಿ ಅಂದರೆ ಒಂದು ಗಂಡಾದ ಮೇಲೆ ಇನ್ನೊಂದು ಗಂಡಿನ ಬಳಿಗೆ ಹೋಗುವವಳು ಅಂತ ಅರ್ಥ. ಅದರ ಅರ್ಥ ಹಲವು ಗಂಡಸರನ್ನು ಬಯಸುವವಳು ಅಂತ. ಹೇಗೆ ಹಲವು ಸ್ತ್ರೀಯರನ್ನು ಬಯಸುವ ಗಂಡಸರು ಇರ್ತಾ ಇದ್ರೋ, ಹಲವು ಗಂಡಸರನ್ನು ಬಯಸುವ ಸ್ತ್ರೀಯರು ಇರ್ತಾ ಇದ್ರು ಅನ್ನೋದು ಇದೆ. ಈಗ ಮನುಷ್ಯನಲ್ಲಿ ಹಳಬರೆಲ್ಲ ಒಳ್ಳೆಯವರಾಗಿದ್ರು ಅಂತ ಅಲ್ಲ, ಹಳಬರೆಲ್ಲ ಕೆಟ್ಟವರಾಗಿದ್ರು ಅನ್ನೋದು ಎಷ್ಟು ಭ್ರಮೆಯೋ, ಹಳಬರೆಲ್ಲ ಒಳ್ಳೆಯವರಾಗಿದ್ರು ಅನ್ನೋದು ಭ್ರಮೆಯೇ. ಹಾಗೇನು ಹೇಳ್ತಾ ಇಲ್ಲ ನಾವು. ಹಾಗೆ ಅಂಥವರು ಇರ್ತಾ ಇದ್ರು. ದ್ರೌಪದಿ ಅಂಥವಳ ಪುಂಶ್ಚಲಿಯ ಅಂತ ಯೋಚಿಸಬೇಕು. ಅವಳು ಬಯಸಿ 5 ಜನರನ್ನು ಕಟ್ಟಿಕೊಂಡಿದ್ರೆ ಅದನ್ನು ಹೇಳ್ಬೋದಾಗಿತ್ತು. ನಾವು ಆ ಕಥೆಯನ್ನು ನಾವು ವಿಶ್ಲೇಷಿಸಿದ್ದೀವಿ ಇದೇ ಇದರಲ್ಲಿ. ಅವಳು ಅದನ್ನು ನಿರೀಕ್ಷಿಸಿಯೂ ಇಲ್ಲ, ಬಯಸಿಯೂ ಇಲ್ಲ, ದೊಡ್ಡವರು ಹೇಳಿದ್ದಕ್ಕೆ ಹ್ಞೂ ಅಂತ ಹೇಳಿದಾಳೆ ಅಷ್ಟೇ. ಅವಳು ಜನ್ಮಾಂತರದ ಕಾರಣಗಳಿವೆ ಅನ್ನೋದು ಬೇರೆ. ಆದರೆ ಈ ಜನ್ಮದಲ್ಲಿ ಅವಳೇನು ಅದನ್ನು ಅಪೇಕ್ಷಿಸಿಯೂ ಇಲ್ಲ, ಅವಳಿಗೆ ಜನ್ಮಾಂತರ ನೆನಪಿಲ್ವೂ ಇಲ್ಲ. ಜನ್ಮಾಂತರ ಗೊತ್ತಿರೋದು ನಮಗೆ, ಯಾಕೆಂದರೆ ವ್ಯಾಸರ ಹೇಳಿದ್ರಿಂದ ನಮಗೆ ಗೊತ್ತಿದೆ. ಆ ಜನ್ಮದಲ್ಲಿ ದ್ರೌಪದಿಗೆ ಯಾರು ಜನ್ಮಾಂತರ ಹೇಳಲಿಲ್ಲ, ಆದರೆ ಅವಳು ಹಿರಿಯರು ಹೇಳಿದ್ರಲ್ಲ, ಒಪ್ಕೊಂಡ್ಳು ಅವಳು. ಆದರೆ ಮುಂದೊಂದು ಕಥೆಯನ್ನು ಹೇಳಿದರು. ಅದು ಕಣ್ವಾಶ್ರಮದ ಜಂಬೂಫಲ ಅಂತ ಒಂದು ಕಥೆ. ಕಣ್ವಾಶ್ರಮದಲ್ಲಿ ಅದು ಯಾವುದೊಂದು ಜಂಬು ಅಂತ ಒಂದು ಮರ ಇತ್ತು, ಅದರ ಒಂದು ಹಣ್ಣು ಕಳಚಿ ಬಿದ್ದಿತ್ತು. ಇದಕ್ಕೆ 2 ಕಥೆ ಇದೆ.
ಯಾರು ಸತ್ಯವಂತರೋ ಅವರು ಹೇಳಿದರೆ ಈ ಹಣ್ಣು ಅದು ಮೊದಲಿದ್ದ ಜಾಗಕ್ಕೆ ಹೋಗಿ ಅಂಟ್ಕೊಳ್ಳತ್ತೆ ಅಂತ. ಈ ಒಂದು ಮರದಿಂದ ಹಣ್ಣು ಕಳಚಿ ಬಿದ್ದರೆ ಅದು ವಾಪಸ್ ಅಂಟ್ಕೊಳ್ಳಲ್ಲ. ನಾವು ಅಂಟಿಸೋದು ಬೇರೆ, ಗಮ್ಟೇಪಾಕ್ ಅಂಟಿಸ್ತೀವಿ ಅಂತಲ್ಲ. ಅದು ಮೊದಲಿದ್ದಂತೆ ಹೋಗಿ ಅಂಟ್ಕೋಬೇಕಂದ್ರೆ ಸೃಷ್ಟಿಯಲ್ಲಿ ಹಾಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಏನೋ ಬಂತಂತೆ, ಏನು ಅಂದರೆ ಯಾರು ಸತ್ಯ ಹೇಳ್ತಾರೋ, ಸತ್ಯ ಅಂದರೆ ಮನಸ್ಸೊಳಗೆ ಇದ್ದಿದ್ದು ಹೇಳಬೇಕು. ನಾವು ಸಾಧಾರಣವಾಗಿ ಡಿಪ್ಲೊಮ್ಯಾಟಿಕ್ ಆಗಿರ್ತೀವಿ, ನಮಗೆ ಏನು ಹೇಳಬೇಕು ಅನ್ನೋದು ಗೊತ್ತಿರತ್ತೆ. ಮನ್ಸಲ್ಲಿ ಅನ್ಸಿದ್ದನ್ನೇ ಹೇಳಲ್ಲ ನಾವು. ಮನ್ಸಲ್ಲಿ ಅನ್ಸಿದ್ದು ಹಿಂಗೆ ಕಾಣ್ತಾ ಹೋಗ್ಬಿಟ್ರೆ ಯಾವ ಮನುಷ್ಯನು ಯಾರನ್ನು ವಿಶ್ವಾಸ ಪಡೋದಿಲ್ಲ. ಸತ್ಯ ಅದು ಅಲ್ವಾ? ಉಪೇಂದ್ರನ ಯಾವುದೋ ಸಿನಿಮಾದಲ್ಲಿ ಇದೇ ಬರೀ ಮನಸ್ಸಲ್ಲಿ ಅನ್ಸಿದ್ದನ್ನೆಲ್ಲ ಗೊತ್ತಾಗ್ತಿರುತ್ತೆ ಅವನಿಗೆ, ಅದು ಎಲ್ಲೆಲ್ಲಿಗೋ ತಗೊಂಡೋಗುತ್ತೆ. ಹೌದು. ಹಾಗಾಗಿ ಮನಸ್ಸಲ್ಲಿ ಇದ್ದಿದ್ದು ಹೇಳಲ್ಲ. ಒಂದು ಒಳ್ಳೆ ಸೆನ್ಸಾರ್ ಇದೆ ನಮಗೆ. ಆದರೆ ಸತ್ಯ ಯಾವುದು ಅಂದರೆ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳೋದು ಅಂತ ಒಂದು ಇದೆಯಲ್ಲ ನಮ್ಮಲ್ಲಿ. ಹಾಗಾಗಿ ಸತ್ಯ ಹೇಳಿದರೆ ಅದಾಗತ್ತೆ ಅಂತ ಬಂತು. ಕೃಷ್ಣ ಇದ್ದಾಗ ಪಾಂಡವರೆಲ್ಲ ಹೇಳ್ತಾ ಹೋದ್ರಂತೆ. ಅದು ನೆಲಕ್ಕೆ ಬಿದ್ದಿದ್ದು ಯಾರೋ ಒಬ್ಬ ಸಹದೇವ ಹೇಳಿದಾಗ ಒಂದು ಸ್ವಲ್ಪ ಮೇಲೆ ಹೋಯ್ತಂತೆ, ನಕುಲ ಹೇಳಿದಾಗ ಇನ್ನೊಂದು ಸ್ವಲ್ಪ ಮೇಲೆ ಹೋಯ್ತು, ಅರ್ಜುನ ಹೇಳಿದಾಗ ಇನ್ನೂ ಸ್ವಲ್ಪ ಮೇಲೆ, ಭೀಮ ಹೇಳಿದಾಗ ಇನ್ನಷ್ಟು ಮೇಲೆ, ಆಮೇಲೆ ಯುಧಿಷ್ಠಿರ ಹೇಳಿದಾಗ ಇನ್ನೂ ಮೇಲೆ ಹೋಯಿತು. ಅಂದರೆ ಅವರು ಸತ್ಯ ಹೇಳಿದ್ರು, ಪೂರ್ಣ ಸತ್ಯ ಅಲ್ಲ, ಆಂಶಿಕ ಸತ್ಯ ಹೇಳ್ತಾ ಇದ್ರು. ಈ ಟ್ರುತ್ ಆ್ಯಂಡ್ ಡೇರ್ ಅಂತಲ ಏನೋ ಒಂದು ಆಟಗಳು ಈಗೊಂದು ಬರುತ್ತಲ್ಲ, ಆ ಥರ. ಆ ಸತ್ಯ ಅಲ್ಲ ಅಂತಲೂ ಅಲ್ಲ, ಪೂರ್ಣ ಸತ್ಯ ಅಲ್ಲ ಅವ್ರ ತರಲಿಗೆ ಹೋಯ್ತು. ಆದಾಗ ದ್ರೌಪದಿ ಹೇಳಿದ್ಲಂತೆ, ನನಗೆ 6ನೇ ಗಂಡನಾದರೂ ಆಸಕ್ತಿ ಇದೆ ಅಂತ. 5 ಜನರ ಜೊತೆಗೆ ಇನ್ನೊಬ್ಬ ಗಂಡ ಇದ್ರು ನನಗೆ ಆಸಕ್ತಿ ಇದೆ ಅಂತ ಹೇಳಿದ್ಲಂತೆ. ಆಗ ಅದು ಹೋಗಿ ಬದಲಿದ್ದಲ್ಲಿ ಕುಳಿತುಕೊಳ್ತು ಅಂತ ಒಂದು. ಹಾಗಾಗಿ ಇವರೆಲ್ಲರಿಗಿಂತ ಸತ್ಯವತಿ ಅವಳು ಅಂತ ಹೇಳ್ತೀವಿ ಅಂತ ಏನೋ ಹೊರಟಿದ್ದಾರೆ ಇವರು. ಆದರೆ ಅವಳನ್ನು ಏನು ಮಾಡಿಬಿಟ್ರಿ ನೀವು? ಅವಳ ಮನೋಭಾವವನ್ನು, ಅವಳು ಹಾಗೆ ಇದ್ದರೆ ಹಾಗೆ ಹೇಳಿ, ತಪ್ಪೇನೂ ಅಲ್ಲ. ಹಾಗಲ್ಲದವಳಿಗೆ ಅದನ್ನು ಅಂಟಿಸಬಾರದು. ಅದು ಒಂದಾಯಿತು. ಇದೇ ಕಥೆಯಲ್ಲಿ ಇನ್ನೊಂದು ಥರನೂ ಇದೆ. ಇನ್ನೊಂದು ಥರದ ಕಥೆ ಯಾವುದು ಅಂದರೆ, ಪತಿವ್ರತೆಯಾದವಳು ಹೇಳಿದರೆ ಅದು ಹೋಗೋ ಅಂಟ್ಕೊಳ್ಳತ್ತೆ ಅಂತ. ಪತಿವ್ರತೆಯಾದವಳು ಸತ್ಯ ಹೇಳಿದರೆ ಅಂತ. ಅಲ್ಲಿ ಏನಾಯಿತು ಅಂತ ಅಂದರೆ ಪತಿವ್ರತೆಯಾದವಳು ಸತ್ಯ ಹೇಳಿದರೆ ಅಂತ ಅಂಟತ್ತೆ ಅಂತ. ಆದರೆ ಅಲ್ಲೂ ಕೂಡ ಏನು ಅಂದರೆ ಪತಿವ್ರತೆಯೇ ಹೌದಾ ಅಲ್ವಾ ಅನ್ನೋದು ನಿರ್ಣಯ ಆಗತ್ತೆ ಅಂತ. ಇವಳು ಹೇಳದು ನನಗೆ 5 ಜನ ಅಲ್ಲ 6ನೆಯ ಪತಿಯಾದರೂ ನನಗೆ ಆ ಪತಿಯ ಕುರಿತು ಅದೇ ನಿಷ್ಠೆ ಇದೆ ಅಂತ ಹೇಳಿದ್ಲು ಅಂತ. ಆಗೋ ಗಂಟುಕೊಳ್ತು ಅಂತ ಒಂದು ಕತೆ. ನೀವು ಲಾಜಿಕ್ ಹುಡ್ಕೋಕೆ ಸಾಧ್ಯ ಇಲ್ಲ. ಏನಂದ್ರೆ ನಮ್ಮಲ್ಲಿ ಈ ತರಹದ ಘಟನೆಗಳು ತುಂಬ ಬರುತ್ತೆ, ನಾವು ಚರ್ಚೆ ಮಾಡಿದ್ವಲ್ಲ. ಆದರೆ ಇವಕ್ಕೆಲ್ಲ ಒಂದು ಲಾಜಿಕ್ ಇದೆ. ಇವುಗಳನ್ನು ಸುಮ್ಮನೆ ಮನಸ್ಸಿಗೆ ಬಂದಾಗ ಮಾಡೋಕ್ಕಾಗಲ್ಲ. ಈಗ ಮಾಯಾಯುದ್ಧ ಅಂತ ಒಂದಿದೆ, ಮಾಯಾಯುದ್ಧ ನಡೆಯುತ್ತೆ ಅಂತ. ಮಾಯಾಯುದ್ಧ ಎಲ್ಲರೂ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಮಾಯಾಯುದ್ಧ ಅನ್ನೋದನ್ನು ಕಲಿಬೇಕು, ಕೆಲವರಿಗೆ ಮಾತ್ರ ಬರುತ್ತೆ. ಅಸ್ತ್ರ ಅಂತ ಒಂದಿದೆ, ಅದನ್ನು ಬಿಟ್ಟರೆ ಏನು ಬೇಕಿದ್ರೂ ಆಗತ್ತೆ ಅಂತ. ಆದರೆ ಎಲ್ಲರಿಗೂ ಅಸ್ತ್ರ ಗೊತ್ತಿರೋದಿಲ್ಲ ಅಂತ. ಹಾಗಾಗಿ ಅಲ್ಲಿ ಹೇಳುವಾಗ ಅವುಗಳೆಲ್ಲವೂ ಒಂದು ವಿದ್ಯೆ ಅಂತ ಹೇಳಿ, ಆ ವಿದ್ಯೆಯನ್ನು ಪರಿಶ್ರಮದಿಂದ ಪಡ್ಕೊಂಡ್ರೂ ಬರುತ್ತೆ ಅಂತ ಹೇಳಿದಾರೆಯೇ ಹೊರತು, ಅದು ಯಾರು ಹಿಂಗೆ ಹೇಳ್ಬಿಟ್ರಂತೆ ಹಣ್ಣೋಗಿ ಮೇಲೆ ಕೂತ್ಕೊಂಡ್ಬಿಡುತ್ತಂತೆ, ಇವೆಲ್ಲ ಮೌಢ್ಯ. ಇವೆಲ್ಲ ಮೌಢ್ಯ, ಹಂಗೆಲ್ಲ ಆಗಲ್ಲ ಅದು. ಆದರೆ ಆ ಕಥೆಗಳನ್ನು ಹೆಣದ್ರು ಇವರು. ಇಲ್ಲಿ ಆಗಿದ್ದೇನು ಅಂದರೆ, ತಾವು ಹೇಳ್ದಾಗೇನೆ ದ್ರೌಪದಿಯ ವ್ಯಕ್ತಿತ್ವ ಹರಣ ಆಯಿತು. ಈಗ ದ್ರೌಪದಿಯನ್ನು ನಾವು ನೋಡುವಾಗ ಭಾರತದ ಒಬ್ಬ ಆದರ್ಶ ಸ್ತ್ರೀ ಅಂತ ನೋಡ್ತಾ ಇದ್ದೀವಿ. 5 ಜನ ಪತಿಯರನ್ನು ಆಕಸ್ಮಿಕವಾಗಿ ವಿವಾಹವಾದರೂ ಕೂಡ ಅವಳು ನಮಗೊಂದು ಆದರ್ಶ. ಅವಳ ನಡೆ ನುಡಿ. ಈಗ ಅಲ್ಲಿ ಇದರಲ್ಲಿ ಬರುತ್ತೆ, ವನವಾಸದ ಹೊತ್ತಿನಲ್ಲಿ ಕೃಷ್ಣ ಸತ್ಯಭಾಮೆ ಬರ್ತಾರೆ ಒಮ್ಮೆ ಇವರ ಭೇಟಿಗೆ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ, ಸತ್ಯಭಾಮೆ ಅವಳಲ್ಲಿ ಕೇಳ್ತಾಳೆ, ನೀನು ಅದು ಹೇಗೆ ನಿನ್ನ ಈ ಪಾತಿವ್ರತ್ಯದ ಇದನ್ನು ಕಾಪಾಡ್ಕೊಂಬಂದಿದೀಯಾ? ಪಾತಿವ್ರತ್ಯ ಅಂದರೆ ಹೇಗೆ ಒಬ್ಬ ಒಳ್ಳೆಯ ಹೆಂಡತಿಯಾಗಿ ಬದುಕಿದ್ದಿ ನೀನು ಅಂತ ಕೇಳ್ತಾಳೆ. ನಿನ್ನ ಕ್ರಮಗಳೇನು ಅಂತ. ಯಾಕೆಂದರೆ ನಮಗೆ ಒಬ್ಬನೇ ಗಂಡ, ಆದರೆ ನನಗೆ ಒಳ್ಳೆ ಹೆಂಡತಿ ಅಂತ ಅನ್ಸ್ಕೊಳ್ಬೇಕಿದ್ರೆ ಇದು ಪುರುಷ ಪಕ್ಷಪಾತಿಯಾದ ಮಾತಲ್ಲ. ಒಬ್ಬ ಗಂಡನಿಗೆ ಒಳ್ಳೆಯ ಗಂಡ ಅಂತ ಅನ್ನಿಸ್ಕೊಳ್ಳುವ ಗುರಿ ಇರುತ್ತೆ ಪ್ರತಿ ಗಂಡನಿಗೂ. ಪ್ರತಿ ಹೆಂಡತಿಗೂ ಒಳ್ಳೆಯ ಹೆಂಡತಿ ಅಂತ ಅನ್ಸ್ಕೊಳ್ಳುವ ಗುರಿ ಇರುತ್ತೆ ಇಬ್ಬರಿಗೂ. ಹೆಣ್ಣು ಮಾತ್ರ ಒಳ್ಳೆಯ ಹೆಂಡತಿ ಆಗಬೇಕು, ಗಂಡ ಏನೋ ಆಗಬೇಕು ಅಂತಲ್ಲ. ಗಂಡ ಶ್ರೀರಾಮಚಂದ್ರ ಆಗಬೇಕು, ಹೆಂಡತಿ ಸೀತೆ ಆಗಬೇಕು ಅಂತಲೇ ಗುರಿ. ಹಾಗಾಗಿ ಇವಳು ಕೇಳಿದ್ಲು ಏನು ಅಂದರೆ, ಒಳ್ಳೆಯ ಹೆಂಡತಿಯಾಗಿ ಹೇಗೆ ಮಾಡಿದೆ ನೀನು ಅಂತ. 5 ಜನ ಗಂಡಂದರು,
ಅಷ್ಟು ದೊಡ್ಡ ಇದು ಈ ಥರ ಏರಿಳಿತಗಳು ಬದುಕಿನಲ್ಲಿ ಅಂತ. ಆಗ ಅವಳು ಹೇಳ್ತಾಳೆ ತಾನು ಹೇಗೆ ಬದುಕಿದ್ದೆ ಅಂತ. ಅಂದರೆ ಇಂದ್ರಪ್ರಸ್ಥದಲ್ಲಿ ಇದ್ರಲ್ಲ ಅದು ನಿಜವಾದ ಅವರ ಬದುಕು ನಮಗೆ ಕಾಣಸಿಗೋದು. ಅಂದರೆ ರಾಜ್ಯ ಕಟ್ಕೊಂಡ ಮೇಲೆ ಅಲ್ಲಿ ಬದುಕಿದ್ರಲ್ಲ, ಆಗ ಅವರು ಒಂದು ಮನೆ ಮಾಡ್ಕೊಂಡು ಬದುಕಿದ ಹಾಗೆ. ದ್ರೌಪದಿ ಸ್ವಯಂವರ ಆದ ಕೂಡಲೇ ಇಂದ್ರಪ್ರಸ್ಥ ಆಗಿದೆಯಲ್ಲ, ಅದನ್ನು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂದರೆ ರಾಜ್ಯ ಆಳಿದ್ದು ದ್ರೌಪದಿಯ ಪಾಂಡವರ ಅಂತ ಅನುಮಾನ ಬರುವಷ್ಟಿದೆ. ಅವರನ್ನು ಮನೆಗೆ ಸಂಬಂಧಿಸಿದ ಯಾವ ವಿಷಯಗಳಿಗೂ ಪಾಂಡವರ ಎಂಟ್ರಿ ಇಲ್ಲ ಅನ್ನುವಂತೆ ನೋಡ್ಕೊಳ್ತಾಳೆ ಅವಳು. ಅಂದ್ರೆ ಒಂದು ಮನೆ ಅಂತಂದಾಗ ಏನು ಬರುತ್ತೆ, ಹಿರಿಯರಿದಾರಲ್ಲಿ, ಈಗ ಅತ್ತೆ ಕುಂತಿ ಇದ್ದಾಳೆ, ಸಂಬಂಧಿಕರು ಇರ್ತಾರೆ, ಮನೆಯ ವ್ಯವಹಾರಗಳು ಅಂತಿರುತ್ತೆ, ಯಾರೋ ಬಂಧುಗಳು ಬರೋದು ಹೋಗೋದು, ಅವರ ಜೊತೆಗಿನ ಒಡನಾಟ, ಅತಿಥಿಗಳು ಅಂದ್ರೆ ಅಲ್ಲಿ ರಾಜ್ಯಕ್ಕೂ ಅತಿಥಿಗಳು ಬರ್ತಾರೆ, ಇವ್ರ ಮನೆಗೆ ಮಾತ್ರ ಅಲ್ಲ, ಆ ಅತಿಥಿಗಳನ್ನು ನೋಡ್ಕೊಳ್ಳೋದು, ಆಳು ಕಾಳುಗಳನ್ನು ನೋಡ್ಕೊಳ್ಳೋದು, ಇಷ್ಟೂ ಕೆಲಸವನ್ನ ಮಾಡ್ತಾ ಇದ್ದಿದ್ದು ದ್ರೌಪದಿ ಅಂತ ಬರುತ್ತೆ. ಆ ಅಂಶಗಳೆಲ್ಲ ಎಲ್ಲೂ ಬಂದೇ ಇಲ್ಲ. ನಮಗೆ ಅವಳನ್ನ ಪತಿವ್ರತೆಯರ ಪಟ್ಟಿಯಲ್ಲಿ, ಶ್ರೇಷ್ಠ ಸ್ತ್ರೀಯ ಪಟ್ಟಿಯಲ್ಲಿ ಹೆಸರು ಹೇಳ್ಕೊಂಡು ಅವಳನ್ನು ಎಲ್ಲಿ ವಿಮರ್ಶೆ ಮಾಡ್ಕೋತಾ ಇದ್ದೀವಿ ಅಂದರೆ ಅವಳ ಯಾವುದೋ ನಡೆ ನುಡಿ ಹೊರಗಡೆ ಪ್ರಸಿದ್ಧವಾಗಿ ಇಟ್ಕೊಂಡು ಇಲ್ಲಿ ಎಲ್ಲಿದೆ ಅಂತ. ಅದು ದ್ರೌಪದಿಯ ಮೌಲ್ಯ ಇದ್ದಿದ್ದಲ್ಲ. ಇಂದ್ರಪ್ರಸ್ಥದಲ್ಲಿ ಅವಳು ಅರಮನೆಯನ್ನು ನಡೆಸಿದ ವಿಧಾನ, ಯುದ್ಧ ಗೆದ್ದ ಮೇಲೆ ಅವಳ ಅರಮನೆಯನ್ನು ನಡೆಸಿದ ವಿಧಾನ, ಅಲ್ಲೆಲ್ಲ ನೋಡಿದ್ರೆ ಇವರು ಆರಾಮಾಗಿ ಇದ್ಬಿಟ್ಟಿದ್ರು ಅಂತ ಅನ್ಸುತ್ತೆ ಪಾಂಡವರು. ಒಬ್ಬ ಸೊಸೆಯಾಗಿ ಅವಳು ಇಡೀ ಸಂಸ್ಥಾನವನ್ನ ಹೆಂಗ್ ನಡೆಸಿದ್ಲು ಅಂತ. ಅಲ್ಲಿ ಅವಳ ದೊಡ್ಡ ಕೊಡುಗೆ. ಒಂದು ಒಟ್ಟು ಕುಟುಂಬ, ಕೂಡು ಕುಟುಂಬಗಳನ್ನು ನಡೆಸೋ ಕಷ್ಟಗಳಿರುತ್ತೆ. ಇಲ್ಲಿ ಕೂಡು ಕುಟುಂಬ ಅಲ್ಲ, ಪಂಚಪತಿಯರು ಇರುವ ಕೂಡು ಕುಟುಂಬ. ಆದ್ರೆ ಒಂದೇ ಒಂದು ಕಡೆ ಕ್ಲಾಶ್ ಬರಲಿಲ್ಲ. ಆಮೇಲೆ ಅವಳಿಗೆ ಸವತಿಯರು ಬೇರೆ. ಈಗ ಅರ್ಜುನನ ಪತ್ನಿ ಇವಳಾದ್ರೆ ಅಲ್ಲಿ ಸುಭದ್ರ ಇದ್ದಾಳೆ, ಚಿತ್ರಾಂಗದೆ ಇದ್ದಾಳೆ, ಇಲ್ಲಿ ಯಾರೋ ಹಿಡಿಂಬೆ ಇದ್ದಾಳೆ, ಇವರಿಗೂ ಬೇರೆ ಬೇರೆ ಪತ್ನಿಯರಿದ್ದಾರೆ, ಎಲ್ಲೂ ಸಮಸ್ಯೆ ಇಲ್ಲ. ಆದರೆ ಅಷ್ಟೂ ಜನ ಕುಂತಿಯಿಂದ ಆರಂಭಿಸಿ ಎಲ್ಲರೂ ಒಪ್ಪಿಕೊಳ್ಳೋದು ದ್ರೌಪದಿಯನ್ನ. ಹಾಗೆ ಬದುಕಿದವಳು. ಇದನ್ನ ನಾವು ಮಾದರಿಯಾಗಿ ಹೇಳಬೇಕಾಗಿದೆ ನಮ್ಮ ಮಕ್ಕಳಿಗೆ. ಅಂದ್ರೆ ಅದೊಂಥರ ತಲೆ ಬಗ್ಗಿಸಿ ಒಪ್ಪಿಕೊಂಡ ಬದುಕಲ್ಲ ಅದು. ಹೆಣ್ಣು ಅಂದ್ರೆ ತಲೆ ಬಗ್ಗಿಸಿ ಬದುಕಬೇಕು ಅನ್ನೋದು ನಿಮ್ಮ ಸಂಸ್ಕೃತಿ ಅಂತ ಹೇಳ್ತಾರಲ್ಲ, ಹಂಗಲ್ಲ. ಅವಳಂತ ದಿಟ್ಟ ಯಾರಿದ್ದಾರೆ, ಧಿರೋದಾತ್ತವಾದ ನಿಲುವು ತಗೊಳ್ಳೋಳು ಯಾರಿದ್ದಾಳೆ, ಹಾಗೆ ಬದುಕಿದವಳು. ಹಾಗಂತ ಆ ದಿಟ್ಟತನ ಅನ್ನೋದು ಅವಳನ್ನ ಕುಟುಂಬ ಒಡೆಯುವತ್ತ ತಗೊಂಡೋಗ್ಲಿಲ್ಲ. ಈಗ ಧೈರ್ಯ ಬೇಕು, ಯಾವುದನ್ನು ಪ್ರತಿಭಟಿಸಬೇಕು. ಈಗ ಯುಧಿಷ್ಠಿರನಿಗೆ ಅವಳು ಕಾಡಲ್ಲಿದ್ದಾಗ ಇದು ತಪ್ಪು, ನೀನು ಕ್ಷತ್ರಿಯ ಅಲ್ಲ ಅಂತ ವಾದ ಮಾಡಿದವಳು ಅವಳು. ನೀನು ರಾಜನಾಗಿರ್ಬೇಕಾದವನು, ನೀನು ಗೆಲ್ಲಬೇಕೇ ಯುದ್ಧದಲ್ಲಿ ಹೊರತು ಹೀಗೆ ಕಳ್ಕೊಂಬಂದು ಕೂರಬಾರದು ಅಂತ. ಅಂದ್ರೆ ಅದರಲ್ಲೆಲ್ಲ ಯಾವುದರಲ್ಲೂ ಅವಳು ಹಿಂದೇಟಿಲ್ಲ. ಅಂದ್ರೆ ಅಷ್ಟು ದಿಟ್ಟತನ ಇದೆ. ತನ್ನ ಅಭಿಪ್ರಾಯವನ್ನು ನೇರ ಹೇಳ್ತಾಳೆ. ಅವಳಿಗೆ ನಿಲುವಿದೆ, ಅವಳದ್ದಾದ ನಿಲುವಿದೆ. ಹಾಗಂತ ಅದು ಕ್ಲಾಶ್ ಆಗಲ್ಲ, ಸಂಸಾರ ಒಡೆಯಲ್ಲ. ಸಂಸಾರದಲ್ಲಿದ್ದವರು ಯಾರಿಗೂ ನೋವಿಲ್ಲ, ಅವಳಿಂದ ಬೇಸರ ಆಗಲ್ಲ. ಇಂಥ ಹೆಣ್ಣಾಗಿ ದ್ರೌಪದಿಯನ್ನು ಚಿತ್ರಿಸಬೇಕಾದ ಜಾಗದಲ್ಲಿ 5 ಜನರ ಜೊತೆಗೆ 5 ಜನನ ಕಟ್ಕೊಂಡು ಬದುಕಿದ್ಲು, 6ನೇವನಿದ್ರೂ ಆಗ್ತಿತ್ತು ಅಂದ್ಲು ಅಂತ ಅಂದು ಕೂಡಲೇ ದ್ರೌಪದಿಯನ್ನು ಹೇಗೆ ನೋಡುವಂತೆ ಆಗತ್ತೆ ನಮಗೆ? ಅಂದರೆ ನಮ್ಮ ಭಾರತೀಯ ಶ್ರದ್ಧಾ ಬಿಂದುಗಳು ಅಂತ ಏನಿದ್ದಾವೆ ಅವುಗಳ ಮೇಲೆ ಒಂದು ಗದಾ ಪ್ರಹಾರ ಮಾಡುವಂಥ ಒಂದು ಪ್ರಯತ್ನ ಪಕ್ಕ ಅದು ಶ್ರದ್ಧಾ ಬಿಂದುಗಳನ್ನೇ ಮಡಿಬೇಕಾಗಿದೆ ಅಂತ. ಅಂದರೆ ಮೌಲ್ಯವೇ ಇಲ್ಲದ್ದು ಅಂತ ಇದನ್ನೇ ಇಟ್ಕೊಂಡು ಹೇಳ್ತಾರೆ. ಇವುಗಳನ್ನೇ ಇಟ್ಕೊಂಡು ರಾಮಾಯಣ ಮಹಾಭಾರತಗಳೆಲ್ಲ ಅಂದರೆ ಅವಕ್ಕೊಂದು ಅರ್ಥವೇ ಇಲ್ಲ. ಈಗ ಆ ಥರ ಮಾತುಗಳನ್ನೇ ಈಗ ಹೇಳ್ತಾ ಇದ್ದಾರೆ. ಏನಂದ್ರೆ ನೀವು ಯಾವುದನ್ನು ನಿಮ್ಮ ಹಿಸ್ಟ್ರಿ ಅಂತ ಹೇಳ್ತಾ ಇದ್ದೀರೋ ಅದು ಯಾರಿಂದಲೋ ಮಗು ಆಗತ್ತಂತೆ, ಮಗು ಹೆಂಗೋ ಹುಟ್ಟತ್ತಂತೆ, ಅವ್ರಿಗೆ ಅಷ್ಟು ಗಂಡ ಅಂತೆ, ಇವ್ರಿಗೆ ಇಷ್ಟು ಹೆಂಡ್ತಿ ಅಂತೆ. ಅಂದರೆ ಒಂದು ಇದೇ ಇಲ್ಲದೆ ಇರುವ, ವ್ಯವಸ್ಥೆಯೇ ಇಲ್ಲದಿರುವಂತಹ ಒಂದು ನಿಮ್ಮ ಮೂಲದ ಕಥೆಗಳು ಅಂತ ಅದನ್ನು ಚಿತ್ರಿಸಿಬಿಟ್ರು ಇಂಥದ್ದೆಲ್ಲ ಮಾಡಿಕೊಂಡು ಅಂತ. ಹಾಗಾಗಿ ನೀವು ಹೇಳಿದಾಗೆ ಇದು ನಮ್ಮ ಶ್ರದ್ಧಾ ಬಿಂದುಗಳನ್ನು ನಿರ್ನಾಮ ಮಾಡುವ ಕೆಲಸಗಳು. ಅದರಿಂದ ಈ ಕಥೆಗಳನ್ನು ನಾವು ನಿವಾರಿಸಲೇಬೇಕು. ನಾವು ಕೃಷ್ಣಗಾರುಡಿಯನ್ನು, ಕೃಷ್ಣಾರ್ಜುನ ಯುದ್ಧವನ್ನು ಅದ್ಯಾವುದೋ ಒಂದು ಮೌಲ್ಯ ಹೇಳತ್ತಲ್ಲ, ಅದನ್ನು ದೃಷ್ಟಿಯಿಂದ ಹೇಳುವಾಗಲೇ ಇದು ಮೂಲದಲ್ಲಿ ಇಲ್ಲದ ಕಥೆ, ಇಷ್ಟಂಶವನ್ನು ಇಟ್ಟುಕೊಂಡು ಈ ಕಥೆಯನ್ನು ತಗೊಳ್ಳೋದಾದರೆ ತಗೊಳ್ಳಿ ಅಂತ ಹೇಳ್ಬೋದು. ಆದರೆ ಇಂಥವುಗಳನ್ನು ವಾಸ್ತವವಾಗಿ ಬ್ಯಾನ್ ಮಾಡಬೇಕಾದ ಕಥೆಗಳಿವೆ.